ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಸೊ ಸ್ಟೂಡೆಂಟ್ಸ್ ನಿಮ್ಗೆ ಕೇಳಿದಂಗೆ ಫಿಗರ್ ಆಫ್ ಸ್ಪೀಚ್ ಎಕ್ಸ್ಪ್ಲೈನ್ ಮಾಡಿ ಅಂತ ನೀವು ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಿಮಗೋಸ್ಕರ ಫಿಗರ್ ಆಫ್ ಸ್ಪೀಚ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಬನ್ನಿ ಸಮಯ ವ್ಯರ್ಥ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನೋಡಬೇಕಾದ್ರೆ ಸ್ಟೂಡೆಂಟ್ಸ್ ಫಿಗರ್ ಆಫ್ ಸ್ಪೀಚಲ್ಲಿ ಎಷ್ಟೋ ಒಂದು ಟೈಪ್ಸ್ ಇದೆ. ಓಕೆ, ಸೊ ಈ ಒಂದು ಮೆಟಫರು, ಸಿಮಿಲಿ, ಪರ್ಸೋನಿಫಿಕೇಶನ್, ಅಲಿಟರೇಷನ್, ಅದನ್ನು ಬಿಟ್ಟು ಹೈಪರ್ಬೋಲೆ, ಪ್ಯಾರಾಡಾಕ್ಸು, ಐರನಿ, ಅದು ಇದು ಅಂತ ಎಷ್ಟೊಂದಿದೆ. ಆದರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಿಮಗೆ ಮೇಜರ್ ಆಗಿ ಗೊತ್ತಾಗಿರಬೇಕಿರುವ ಫಿಗರ್ ಆಫ್ ಸ್ಪೀಚ್ ಏನಂತ ಕೇಳಬೇಕಾದ್ರೆ ಈ ಫೋರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತ ಕೇಳಬೇಕಾದ್ರೆ ಫಸ್ಟ್ 3. ಓಕೆ, ಸೊ ಈ 4ಅಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ನಿಮಗೆ ಈ ಒಂದು ಫಸ್ಟ್ 3. ಓಕೆ, ಸೊ ಈ ಮೆಟಫರು, ಸಿಮಿಲಿ, ಪರ್ಸೋನಿಫಿಕೇಶನ್. ಓಕೆ, ಸೊ ನಾನು ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ನೋಟಿಸ್ ಮಾಡಿದ್ದೀನಿ, LBA ಕ್ವೆಶ್ಚನ್ಸ್ನ ನೋಟಿಸ್ ಮಾಡಿದ್ದೀನಿ. ಓಕೆ, ಸೊ ಹಾಗಾಗಿ ತುಂಬ ಹೆಚ್ಚು ಟೈಮ್ಸು ರಿಪೀಟ್ ಆಗಿರುವ ಫಿಗರ್ ಆಫ್ ಸ್ಪೀಚ್ ಏನಂತ ಕೇಳಬೇಕಾದ್ರೆ ಈ ಮೇಲಿರುವ ಈ 3 ಫಿಗರ್ ಆಫ್ ಸ್ಪೀಚ್ ಮಾತ್ರನೇ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಈ ಒಂದು 3 ಫಿಗರ್ ಆಫ್ ಸ್ಪೀಚ್ ಮೇಲೆ ನಿಮ್ಮ ಫೋಕಸ್ ಇರಲಿ. ಆದರೆ ಈ 4 ಫಿಗರ್ ಆಫ್ ಸ್ಪೀಚ್ ಕೂಡ ನಾನು ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಜೊತೆಗೆ ಅದನ್ನು ಬಿಟ್ಟು ಜಾಸ್ತಿ ಏನು ಫಿಗರ್ ಆಫ್ ಸ್ಪೀಚು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಯಾಕಂದರೆ ಐ ವಾಂಟ್ ಟು ಕೀಪ್ ಇಟ್ ಸಿಂಪಲ್, ಐ ವಾಂಟ್ ಟು ಕೀಪ್ ಇಟ್ ಬೋರ್ಡ್ ಫೋಕಸ್. ಸೊ ಹಾಗಾಗಿ ನೀವು ಮಾರ್ಕ್ಸು ತಗುವ ರೀತಿಯಲ್ಲಿ ಈ ಒಂದು ವಿಡಿಯೋ ನಾನು ನಿಮಗೋಸ್ಕರ ತಗೊಬಂದಿದ್ದೀನಿ. ಓಕೆ, ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದು ಕೊನೆ ಭಾಗದಲ್ಲಿ ನಿಮಗೆ ಒಂದು ಕ್ವಿಜ್ನ ಇಟ್ಟಿದ್ದೀನಿ. ಓಕೆ, ಸೊ 5 ಕ್ವೆಶ್ಚನ್ಸು ಈ ಫಿಗರ್ ಆಫ್ ಸ್ಪೀಚಿಂದ ನಾನು ಕೇಳಿದ್ದೀನಿ. ಸೊ ಆ ಒಂದು 5 ಕ್ವೆಶ್ಚನ್ಸ್ಗೂ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೋ, ಅವ್ರಿಗೆ ನಮ್ಮ ಚಾನಲಲ್ಲಿ ಏನು ಮಾಡ್ತೀನಿ, ನಾನು ನೆಕ್ಸ್ಟ್ ವೀಡಿಯೋ ನಾನು ಮಾಡಬೇಕಾದ್ರೆ ನಿಮ್ಮ IDsನ ನನ್ನ ವೀಡಿಯೋಲಿ ಡಿಸ್ಪ್ಲೇ ಮಾಡಿಬಿಟ್ಟು ಈ ನಮ್ಮ ಫಸ್ಟ್ 5 ವಿನ್ನರ್ಸ್ ಅಂತ ಅಂದ್ಬಿಟ್ಟು ಚಾನಲ್ನ ನಾನು ಶುರು ಮಾಡ್ತೀನಿ. ಸೊ ಹಾಗಾಗಿ ವೆಯ್ಟ್ ಅಂಟಿಲ್ ದಿ ಎಂಡ್. ಆ ಕ್ವಿಜ್ನ ನೋಡಿ, ಆ ಕ್ವಿಜ್ನ ಕರೆಕ್ಟಾಗಿ ಆನ್ಸರ್ ಮಾಡಿ. ಆ ಕ್ವಿಜ್ನ 5 ಕ್ವೆಶ್ಚನ್ಸ್ಗೂ ಔಟ್ ಆಫ್ 5 ನೀವು ಕರೆಕ್ಟ್ ಆನ್ಸರ್ ಕೊಟ್ಟರೆ ನಾನು ಏನು ಮಾಡ್ತೀನಿ, ನಿಮಗೋಸ್ಕರ ಒಂದು ಗಿಫ್ಟು ನಾನು ಹೇಳಿದಂಗೆ ತೊಗೊಬರ್ತೀನಿ. ಓಕೆ, ಸೊ ಬನ್ನಿ ಶುರು ಮಾಡೋಣ. ಫಸ್ಟು ಮೆಟಫರಿಂದ. ಸೊ ಮೆಟಫರ್ ಅಂದರೆ ಏನು? ಸೊ ಮೆಟಫರ್ ಅಂದರೆ ಬೇಸಿಕಲಿ ಏನಂದರೆ ಇಟ್ ಈಸ್ ಜಸ್ಟ್ ಅ ಶಾರ್ಟ್ ಕಟ್ ಫಾರ್ ಕಂಪ್ಯಾರಿಷನ್. ಸೊ ಮೆಟಫರ್ ಅಂದರೆ ಏನು? ಕಂಪೇರ್ ಮಾಡೋಕ್ಕೆ ಒಂದು ಪದನ ಬೆಳೆಸಬೇಕಾದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಮೆಟಫರ್ ಅಂತ ಕರಿತೀವಿ. ಸೊ ಮೆಟಫರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಂಪೇರ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಗಿವ್ ಯು ಆನ್ ಎಕ್ಸಾಂಪಲ್. ಓಕೆ, ಸೇ ಥಾಮ್ಸನ್ ಸರ್ ಈಸ್ ಅ ಲಯನ್. ಓಕೆ, ಸೊ ಥಾಮ್ಸನ್ ಸರ್ ಈಸ್ ಅ ಲಯನ್. ಇದಕ್ಕೆ ನಾವೇನಂತ ಕರಿತೀವಿ, ಮೆಟಫರ್ ಅಂತ ಕರಿತೀವಿ. ಯಾಕಂತ ಕೇಳಬೇಕಾದ್ರೆ ಥಾಮ್ಸನ್ ಸರ್ನ ನಾವು ಯಾರಿಗೆ ಕಂಪೇರ್ ಮಾಡ್ತಿದ್ದೀವಿ, ಒಂದು ಲಯನ್ಗೆ ಕಂಪೇರ್ ಮಾಡ್ತಿದ್ದೀವಿ ಅಷ್ಟೇ ಸ್ಟೂಡೆಂಟ್ಸ್. ಮೆಟಫರು ನೀವೇನು ಜಾಸ್ತಿ ಏನೋ ತಲೆ ಕೆಡ್ಸೋಕ್ಕೆ ಅವಶ್ಯಕತೆನೇ ಇಲ್ಲ. ಸಿಂಪ್ಲಿ ಮೆಟಫರ್ ಅಂದರೆ ಏನು? ಮೆಟಫರ್ ಅಂದರೆ ಕಂಪ್ಯಾರಿಷನು, ಒಂದು ವಸ್ತುನ ಇನ್ನೊಂದು ವಸ್ತುಗೆ ಕಂಪೇರ್ ಮಾಡೋದು, ಅಷ್ಟೇ ಮೆಟಫರು. ಓಕೆ, ಸೊ ಆಸ್ ಸಿಂಪಲ್ ಆಸ್ ದಟ್. ಸೊ ಯಾಕೆ ಈ ಕಂಪ್ಯಾರಿಷನು, ಯಾಕೆ ಮೆಟಫರ್ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಈಗ ನೋಡಿ, ದ ಕ್ಲಾಸ್ ರೂಮ್ ವಾಸ್ ಅ ಝೂ. ಹೌದಲ್ವಾ? ಟೀಚರ್ ಮಾತ್ರ ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ಕೋತಿ ಥರ ಅಲ್ಲಿ ಇಲ್ಲಿ ಫುಲ್ಲು ಹೆವಿ ಫನ್ ಮಾಡಿಬಿಡ್ತೀರಾ ಕ್ಲಾಸ್ ರೂಮಲ್ಲಿ. ಅದನ್ನು ನೋಡಿಬಿಟ್ಟು ಟೀಚರ್ಸ್ ಏನಂತಾರೆ, ಈ ಕ್ಲಾಸ್ ರೂಮ್ ಅಲ್ಲ ಅದು ಝೂ ಅಂತ ಅಂತಾರೆ. ಈಗ ಟೀಚರ್ ಏನು ಮಾಡಿದ್ದಾರೆ, ಕ್ಲಾಸ್ ರೂಮ್ನ ಝೂಗೆ ಕಂಪೇರ್ ಮಾಡಿದ್ದಾರೆ. ಯಾಕೆ? ನೀವು ಕೋತಿ ಥರ ಆಡ್ತೀರಲ್ಲ, ಅದಕ್ಕೆ. ಜಸ್ಟ್ ಜೋಕಿಂಗ್. ಆದರೆ ನೋಡಬೇಕಾದ್ರೆ ಕ್ಲಾಸ್ ರೂಮ್ನ ಝೂಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ಒಂದು ಮೀನಿಂಗ್ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ದ ಕ್ಲಾಸ್ ರೂಮ್ ವಾಸ್ ಝೂ, ಇದರಲ್ಲಿ ಏನು ಮೀನಿಂಗ್ ಬರುತ್ತೆ ಅಂತ ಕೇಳಬೇಕಾದ್ರೆ ದಿಸ್ ಮೀನ್ಸ್ ದ ಕ್ಲಾಸ್ ರೂಮ್ ವಾಸ್ ನಾಯ್ಸಿ ಆ್ಯಂಡ್ ಕಿಯೋಟಿಕ್. ಫುಲ್ಲು ಕಿರ್ಚು, ಫುಲ್ಲು ಸೌಂಡು ಅಲ್ವಾ? ಸೊ ಹಾಗಾಗಿ ಝೂ ಅಲ್ಲಿ ಎಂತಹ ಶಬ್ದ ಬರುತ್ತೋ ಆ ಒಂದು ಶಬ್ದ ಎಲ್ಲಿಂದ ಬರ್ತಿದೆ, ಕ್ಲಾಸ್ ರೂಮ್ ಅಂತ ಬರ್ತಿದೆ. ಹಾಗಾಗಿ ಕ್ಲಾಸ್ ರೂಮ್ ಇಸ್ ಅ ಝೂ ಅಂತ ನಾವು ಅನ್ಬೋದು. ಇದಕ್ಕೆ ನಾವು ಮೆಟಫರ್ ಅಂತ ಕರಿತೀವಿ. ಯಾಕೆ ಅಂದರೆ ಕ್ಲಾಸ್ ರೂಮ್ನ ಝೂಗೆ ಕಂಪೇರ್ ಮಾಡ್ತಿದ್ದಾರೆ ಟೀಚರ್ ಅಂತ ಅನ್ಕೊಳ್ಳಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮೈ ಮಾಮ್ ಹ್ಯಾಸ್ ಅ ಹಾರ್ಟ್ ಆಫ್ ಗೋಲ್ಡ್. ಓಕೆ, ಸೊ ಏನು ಇದಕ್ಕೇನರ್ಥ, ಏನಿದು ಮಾಮ್ ಹಾರ್ಟ್ ಟು ಗೋಲ್ಡು, ಏನಿದು ಕಂಪ್ಯಾರಿಸನು? ಮಾಮ್ದು ಹಾರ್ಟ್ನ ಗೋಲ್ಡಿಗೆ ಕಂಪೇರ್ ಮಾಡ್ತಿದ್ದಾರೆ. ಯಾಕೆ? ಅದರಲ್ಲಿ ಏನು ಮೀನಿಂಗ್ ಬರುತ್ತೆ ಅಂತ ಕೇಳಬೇಕಾದ್ರೆ ದಿಸ್ ಮೀನ್ಸ್ ಶಿ ಈಸ್ ವೆರಿ ಕೈಂಡ್ ಅಲ್ವಾ? ಸೊ ಅಮ್ಮ ಬಂದು ತುಂಬ ಕೈಂಡ್ ಆಗಿರ್ತಾರೆ ನಮ್ಮ ಜೊತೆಗೆಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮಾಮ್ಸ್ ಹಾರ್ಟ್ ಇಸ್ ಅ ಗೋಲ್ಡ್ ಹಾರ್ಟ್ ಅಂತ ಅಂತೀವಿ. ಸೊ ಹಾಗಾಗಿ ಅದಕ್ಕೆ ಏನು ಮೀನಿಂಗ್ ಕೊಡ್ತೀವಿ, ಕಂಪ್ಯಾರಿಸನಲ್ಲಿ ಒಂದು ಮೀನಿಂಗ್ ಇರುತ್ತೆ ಅಲ್ವಾ? ಸೊ ಕಂಪ್ಯಾರಿಸನಲ್ಲಿ ಒಂದು ಮೀನಿಂಗ್ ಇರುತ್ತೆ. ಸೊ ಆ ಒಂದು ಮೀನಿಂಗ್ಗೆ ಏನರ್ಥ ಅಂತ ನೋಡಬೇಕಾದ್ರೆ ಕ್ಲಾಸ್ ರೂಮ್ ಇಸ್ ನಾಯ್ಸಿ, ಅದಕ್ಕೆ ಕ್ಲಾಸ್ ರೂಮ್ ಇಸ್ ಝೂ ಅಂತ ಅಂತೀವಿ. ಮತ್ತು ಮಾಮ್ ಇಸ್ ಗಾಟ್ ಅ ಹಾರ್ಟ್ ಆಫ್ ಗೋಲ್ಡ್, ಅದಕ್ಕೆ ಏನರ್ಥ, ಅಮ್ಮ ತುಂಬ ಕೈಂಡ್ ಆಗಿರ್ತಾರೆ ಅಂತ ಅರ್ಥ. ಸೊ ಹಾಗಾಗಿ ಮೆಟಫರ್ನ ಕಂಪೇರ್ ಮಾಡ್ತೀವಿ, ಕಂಪ್ಯಾರಿಸನ್ಗೆ ಯೂಸ್ ಮಾಡ್ತೀವಿ, ಆದರೆ ಕಂಪ್ಯಾರಿಸನಲ್ಲಿ ಒಂದು ಮೀನಿಂಗ್ ಇರುತ್ತೆ. ಸೊ ಅಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಮೆಟಫರು ಈಸಿ ಆಗಿಬಿಡುತ್ತೆ. ಸೊ ಲೆಟ್ಸ್ ಗೋ ಟು ಸಿಮಿಲಿ ನಾವು. ಸಿಮಿಲಿ ಇಸ್ ಆಲ್ಸೋ ವೆರಿ ವೆರಿ ಈಸಿ ಸ್ಟೂಡೆಂಟ್ಸ್. ಸಿಮಿಲಿ ಕೂಡ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಂಪ್ಯಾರಿಸನ್ಗೆ ಯೂಸ್ ಮಾಡ್ತೀವಿ. ಸಿಮಿಲಿಯಲ್ಲಿ ಕೂಡ ಏನು ಮಾಡ್ತೀವಿ, ಕಂಪ್ಯಾರಿಸನ್ಗೆ ಯೂಸ್ ಮಾಡ್ತೀವಿ. ಈಗ ನೀವು ಒಂದು ಕ್ವೆಶ್ಚನ್ ಕೇಳ್ಬೋದು, ಸರ್ ಮೆಟಫರು ಕಂಪ್ಯಾರಿಸನು, ಸಿಮಿಲಿನೂ ಕಂಪ್ಯಾರಿಸನ್ ಸರ್ ಅಂತ ಕೇಳ್ಬೋದು. ಆದರೆ ಇಲ್ಲಿಗೆ ನಾವು ಏನು ಯೂಸ್ ಮಾಡ್ತೀವಿ, ಲೈಕ್ ಆರ್ ಆ್ಯಸ್ ಯೂಸ್ ಮಾಡ್ತೀವಿ. ನೋಡಿ ಎಷ್ಟು ಈಸಿ. ಮೆಟಫರಲ್ಲಿ ಲೈಕ್ ಆರ್ ಆ್ಯಸ್ ಯೂಸ್ ಮಾಡಲ್ಲ, ಕಂಪೇರ್ ಮಾಡ್ತೀವಿ. ಸಿಮಿಲಿಯಲ್ಲಿ ಲೈಕ್ ಆರ್ ಆ್ಯಸ್ ಯೂಸ್ ಮಾಡಿ ಕಂಪೇರ್ ಮಾಡ್ತೀವಿ ಅಷ್ಟೇ. ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಓಕೆ, ಅಗೇನ್ ಲೆಟ್ ಮಿ ಟೇಕ್ ಮೀ ಓನ್ಲಿ. ಥಾಮ್ಸನ್ ಸರ್ is like a
ಲಯನ್. ನೋಡಿ ಏನು ಯೂಸ್ ಮಾಡಿದ್ದೀವಿ ಇಲ್ಲಿ, ಲೈಕ್ನ ಯೂಸ್ ಮಾಡಿದ್ದೀವಿ. ಲೈಕ್ ಆರ್ ಆ್ಯಸ್ ಬಂದರೆ ನಿಮ್ಗೆ ಗೊತ್ತಾಗ್ಬಿಡಬೇಕು ಅದು ಸಿಮ್ಲಿ ಅಂತ. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್. ಕೆಲವೊಂದು ಎಕ್ಸಾಂಪಲ್ಸು. ದ ಕ್ಲಾಸ್ ಇಸ್ ಆ್ಯಸ್ ಕ್ವೈಟ್ ಆ್ಯಸ್ ಲೈಬ್ರರಿ ಆಫ್ಟರ್ ದ ಟೀಚರ್ ಎಂಟರ್ಸ್. ಟೀಚರ್ ಬರೋಕ್ಕೆ ಮುಂಚೆ ಒಂದು ಫ್ರೀ ಪೀರಿಯಡು ಅಥವಾ ಏನೋ ಒಂದು ಗ್ಯಾಪ್ ಸಿಗ್ಬಿಡ್ತಂದ್ರೆ ಅಷ್ಟೇ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನಾಗ್ಬಿಡ್ತಾರೆ, ಝೂನ ಮಾಡಿಬಿಡ್ತಾರೆ ನಮ್ಮ ಕ್ಲಾಸ್ ರೂಮ್ನ. ಆದರೆ ಟೀಚರ್ ಬಂದಾದಮೇಲೆ ಏನು ಮಾಡ್ತೀರಾ, ಸೈಲೆಂಟಾಗಿರ್ತೀರಾ. ಯಾವ ರೀತಿ ಸೈಲೆಂಟ್ ಅಂದರೆ ಲೈಬ್ರರಿ ಥರ ಇರುತ್ತೆ ನಿಮ್ಮ ಕ್ಲಾಸ್ ರೂಮು, ಆ ರೀತಿ ಸೈಲೆಂಟು. ಸೊ ಹಾಗಾಗಿ ಅದಕ್ಕೆ ಏನರ್ಥ, ಸ್ಟೂಡೆಂಟ್ಸ್ ಎಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ. ಓಕೆ, ಸೊ ನೋಡಿ ದಿಸ್ ಕ್ಲಾಸ್ ಇಸ್ ಆ್ಯಸ್ ಕ್ವೈಟ್ ಆ್ಯಸ್ ಲೈಬ್ರರಿ, ಅಷ್ಟು ಸೈಲೆಂಟ್ ಆಗಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಹಿಸ್ ಏರ್ ವಾಸ್ ಲೈಕ್ ಅ ಬರ್ಡ್ಸ್ ನೆಸ್ಟ್ ಆಫ್ಟರ್ ಸ್ಪೋರ್ಟ್ಸ್ ಕ್ಲಾಸ್. ಸೊ ನೋಡಬೇಕಾದ್ರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಪಿ ಟಿ ಪೀರಿಯಡ್ ಅಂತ ಬಂದ ತಕ್ಷಣ ಅಷ್ಟೇ ಓಡೋದು ಆಡೋದು ಅಂತ ಫುಲ್ ಏನು ಮಾಡ್ತೀರಾ, ಈ ಒಂದು ಕಾಗೆಂದು ಕೂಡು ಥರ ಇರುತ್ತೆ ನೋಡೋಕ್ಕೆ ಅಲ್ವಾ, ತಲೆ ಹಂಗಿರುತ್ತೆ, ಹಂಗಾಗ್ಬಿಡುತ್ತೆ ನಿಮ್ಮ ಹೇರೆಲ್ಲ. ಸೊ ಹಾಗಾಗಿ ಹೇರ್ ವಾಸ್ ಲೈಕ್, ಏನಕ್ಕೆ ಹೇರ್ನ ಏನಕ್ಕೆ ಕಂಪೇರ್ ಮಾಡಿದ್ದಾರೆ, ಬರ್ಡ್ಸ್ ನೆಸ್ಟ್ಗೆ ಕಂಪೇರ್ ಮಾಡಿದ್ದಾರೆ. ಇಲ್ಲಿ ಕ್ಲಾಸ್ನ ಏನಕ್ಕೆ ಕಂಪೇರ್ ಮಾಡಿದ್ದಾರೆ, ಲೈಬ್ರರಿಗೆ ಕಂಪೇರ್ ಮಾಡಿದ್ದಾರೆ. ಏನು ವರ್ಡ್ಸ್ನ ಯೂಸ್ ಮಾಡಿ ಕಂಪೇರ್ ಮಾಡಿದ್ದಾರೆ, ಒಂದು ಎಕ್ಸಾಂಪಲ್ ಇಲ್ಲಿ ಆ್ಯಸು, ಮತ್ತೊಂದು ಎಕ್ಸಾಂಪಲ್ ಇಲ್ಲಿ ಲೈಕು. ಸೊ ಆ್ಯಸ್ ಆರ್ ಲೈಕ್ ಯೂಸ್ ಮಾಡಿ ಕಂಪೇರ್ ಮಾಡಿದರೆ ಸಿಮಿಲಿ, ಆ್ಯಸ್ ಆರ್ ಲೈಕ್ ಯೂಸ್ ಮಾಡದೆ ಕಂಪೇರ್ ಮಾಡಿದ್ರೆ ಮೆಟಫರ್. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಓಕೆ, ಸೊ ಲೆಟ್ ಅಸ್ ಗೋ ಟು ದ ಥರ್ಡ್ ಒನ್, ವೆರಿ ಈಸಿ ಒನ್, ಪರ್ಸಾನಿಫಿಕೇಶನ್. ಈಗ ಪರ್ಸಾನಿಫಿಕೇಶನ್ ಅಂದರೆ ಈಗ ನೋಡಿ ಆನ್ಸರಲ್ಲೇ ಪರ್ಸನ್ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಏನು ಬರುತ್ತೆ, ಫಸ್ಟು ಪರ್ಸನ್ ಬರುತ್ತೆ. ಪರ್ಸನ್ ಅಂದರೆ ಯಾರು, ಹ್ಯೂಮನ್ಸು. ಹ್ಯೂಮನ್ಸ್ ಅಂದರೆ ಯಾರು, ಲಿವಿಂಗ್ ಬೀಯಿಂಗ್ಸ್. ಇಷ್ಟು ಅರ್ಥ ಆಯ್ತಾ? ಓಕೆ, ಲಿವಿಂಗ್ ಬೀಯಿಂಗ್ಸ್, ರೈಟ್. ಪರ್ಸಾನಿಫಿಕೇಶನ್ ನಾವು ಸ್ಪ್ಲಿಟ್ ಮಾಡಿದ್ರೆ ಅದರಲ್ಲೇ ಆನ್ಸರ್ ಇದೆ. ಪರ್ಸನ್ನಿಫಿಕೇಶನ್ ಅಷ್ಟೇ. ಸೊ ಪರ್ಸನ್ಸ್ ಅಂದರೆ ಹ್ಯೂಮನ್ಸು, ಹ್ಯೂಮನ್ಸ್ ಅಂದರೆ ಯಾರು, ಲಿವಿಂಗ್ ಬೀಯಿಂಗ್ಸು. ಸೊ ಏನು ಪರ್ಸಾನಿಫಿಕೇಶನ್ ಏನು ಮಾಡ್ತೀವಿ ನೋಡಿ, ಪರ್ಸಾನಿಫಿಕೇಶನ್ ಗಿವ್ಸ್ ಹ್ಯೂಮನ್ ಕ್ವಾಲಿಟೀಸ್ ಟು ಅನಿಮಲ್ಸ್, ಥಿಂಗ್ಸ್ ಆರ್ ಐಡಿಯಾಸ್. ಸೊ ಈ ಒಂದು ಪರ್ಸಾನಿಫಿಕೇಶನ್ ಏನು ಮಾಡ್ತೀವಿ, ಹ್ಯೂಮನ್ ಕ್ವಾಲಿಟೀಸ್ನ ಕೊಡ್ತೀವಿ. ಸೊ ಸಿಂಪಲಾಗಿ ಕನ್ನಡದಲ್ಲಿ ಹೇಳ್ಬೇಕಾದ್ರೆ, ಜೀವ ಇಲ್ಲದೆ ಇರುವ ವಸ್ತುಗೆ ನಾವು ಮಾನವ ಗುಣವನ್ನು ಕೊಟ್ಟರೆ ಅದಕ್ಕೆ ಏನಂತ ಕರಿತೀವಿ, ನಾವು ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಈಗ ಲೆಟ್ ಮಿ ಗಿವ್ ಯು ಫಾರ್ ಎಕ್ಸಾಂಪಲ್. ದ ಹೋಮ್ವರ್ಕ್ ಸ್ಟೇಡ್ ಅಟ್ ದ ಸ್ಟೂಡೆಂಟ್ ಆಲ್ ನೈಟ್. ಸ್ಟೇಡ್ ಅಂದರೆ ಗುರಾಯಿಸೋದು. ಯಾರು ಗುರಾಯಿಸೋದು, ಹ್ಯೂಮನ್ಸೇ ಗುರಾಯಿಸೋದು ಅಲ್ವಾ. ಯಾರಾದರೂ ನಾವು ಟಚ್ ಮಾಡಿಬಿಟ್ರೆ ಹೋಗ್ಬೇಕಾದ್ರೆ ಯಾರೋ ಮುಟ್ಬಿಡ್ತಾರೆ ನಮ್ಮನ್ನ, ಏನು ಮಾಡ್ತೀರಾ ನೀವು, ಗುರಾಯಿಸ್ತೀರಾ ಈ ರೀತಿ, ಯಾರಪ್ಪ ಅದು ಅಂತ. ಸೇಮು ಏನು ಮಾಡ್ತಿದ್ದಂತೆ, ಹೋಮ್ವರ್ಕ್ ಲಿವಿಂಗ್ ಥಿಂಗಾ, ನಾನ್ ಲಿವಿಂಗ್ ಥಿಂಗು. ಹೋಮ್ವರ್ಕ್ ಯಾರನ್ನ ಗುರಾಯಿಸ್ತಿದೆ, ಸ್ಟೂಡೆಂಟ್ನ ಗುರಾಯಿಸ್ತಿದೆ. ಬಾರೋ ಲೈ ಹೋಮ್ವರ್ಕ್ ಮಾಡೋ, ನನ್ನ ಮುಗಿಸ್ಬಿಡು ಅಂತ ಹೋಮ್ವರ್ಕ್ ಗುರಾಯಿಸ್ತಿದೆ ಅಂತೆ. ಸೊ ಈ ಒಂದು ಹೋಮ್ವರ್ಕ್ಗೆ ಮಾನವ ಗುಣವನ್ನು ಕೊಟ್ಟಿದ್ದೀವಿ. ಏನು ಗುಣ ಅದು, ಸ್ಟೇಡು, ಗುರಾಯಿಸೋದು. ಓಕೆ, ದ ಡಸ್ಟರ್ ಡ್ಯಾನ್ಸ್ಡ್ ಆನ್ ದ ಬೋರ್ಡ್. ಏನೋ ಡಸ್ಟರ್ ಏನು ಮಾಡಿದೆ, ಡ್ಯಾನ್ಸ್ ಆಡಿದೆ ಆನ್ ದ ಬೋರ್ಡ್. ಈಗ ಕೆಲವೊಂದು ಟೈಮ್ ನೀವು ನೋಡಿರ್ತೀರಾ, ಕೆಲವೊಂದು ಟೀಚರ್ಸು ರಬ್ ಮಾಡಬೇಕಾದ್ರೆ ಹಿಂಗೆ ರಬ್ ಮಾಡ್ತಾರೆ. ಓಕೆ, ಒಂದು ಡ್ಯಾನ್ಸ್ ಮೂಮೆಂಟಲ್ಲಿ ರಬ್ ಮಾಡ್ತಾರೆ. ಅದು ನೋಡೋಕ್ಕೆ ಹೆಂಗಿರುತ್ತೆ, ಈ ಡಸ್ಟರು ಡ್ಯಾನ್ಸ್ ಆಡುವ ರೀತಿಯಲ್ಲಿ ಇರುತ್ತೆ. ಡ್ಯಾನ್ಸ್ ಯಾರು ಆಡೋದು, ಕೋತಿ ಡ್ಯಾನ್ಸ್ ಆಡುತ್ತಾ, ಯಾರು ಡ್ಯಾನ್ಸ್ ಆಡೋದು ಕರೆಕ್ಟಾಗಿ, ಈ ಹ್ಯೂಮನ್ಸೇ ಡ್ಯಾನ್ಸ್ ಆಡೋದು. ಹಾಗಾಗಿ ದ ಡಸ್ಟರ್ ಡ್ಯಾನ್ಸ್ಡ್ ಆನ್ ದ ಬೋರ್ಡ್. ಈಗ ಡಸ್ಟರ್ ಬಂದು ನಾನ್ ಲಿವಿಂಗ್ ಥಿಂಗು, ಅದಕ್ಕೆ ಮಾನವೀಯ ಗುಣವನ್ನು ಕೊಟ್ಟಿದ್ದೀವಿ. ಏನು ಗುಣ, ಡ್ಯಾನ್ಸ್ ಎಂಬ ಗುಣ ಕೊಟ್ಟಿದ್ದೀವಿ. ಓಕೆ, ಸೊ ಹಾಗಾಗಿ ಡಸ್ಟರ್ ಡ್ಯಾನ್ಸ್ಡ್ ಆನ್ ದ ಬೋರ್ಡ್, ಪರ್ಸಾನಿಫಿಕೇಶನ್. ಈಗ ಕೊನೆಗೆ, ದಿ ಅಲಾರ್ಮ್ ಕ್ಲಾಕ್ ಶೌಟೆಡ್ ಅಟ್ ದ ಸ್ಟೂಡೆಂಟ್ ಟು ವೇಕ್ ಅಪ್. ನಮ್ಮ ಸ್ಟೂಡೆಂಟ್ಗೆಲ್ಲ ಹಂಗೆ ಅಲ್ವಾ. ಸೊ ಅಲಾರ್ಮ್ ಕ್ಲಾಕ್ ಬಂದು ಇಟ್ಟಿಡೋದು 5:30 6:30 ಅಂತ ಇಟ್ಬಿಡೋದು. ನಾನು ಎತ್ಕೊತೀನಿ, ನಾನು ಓದ್ತೀನಿ ಇವತ್ತು, ನೋಡಿ ಬೆಳಗ್ಗೆ ಎತ್ಕೊಂಡು ಓದ್ತೀನಿ ಅಂತ ಅನ್ನೋದು. ಆದರೆ ಅಲಾರ್ಮ್ ಬಂದು ಕಿರ್ಚ್ತಾನೆ ಇರುತ್ತೆ. ಎದ್ದೋಳು ಅಂತ ಅಲಾರಾಮ್ ಕಿಚ್ಚುತ್ತೆ. ಆದರೆ ನೀವೇನು ಮಾಡ್ತೀರಾ, ಆರಾಮಾಗಿ ಸ್ನೂಸ್ ಮಾಡಿಬಿಟ್ಟು ಏನು ಮಾಡಿಬಿಡ್ತೀರಾ, ಮಲ್ಕೊತೀರಾ. ಸೊ ಹಾಗಾಗಿ ಅಲಾರ್ಮ್ ಶೌಟೆಡ್. ಓಕೆ, ಅಲಾರ್ಮ್ ಏನಿಲ್ಲಿ ನಾನ್ ಲಿವಿಂಗ್ ಥಿಂಗು, ಆದರೆ ಅದು ಅಲಾರ್ಮ್ ಏನು ಮಾಡ್ತಿದೆ, ಕಿರ್ಚ್ತಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಹಾಗಾಗಿ ಸೊ ಅಲಾರ್ಮ್ ಇಸ್ ಶೌಟಿಂಗ್ ಅಟ್ ದ ಸ್ಟೂಡೆಂಟ್ ಅಂತ ಅರ್ಥ ಬರುತ್ತೆ. ಸೊ ಈಸಿಯಾಗಿ ನೀವೇನು ಮಾಡ್ಬೋದು, ಪರ್ಸಾನಿಫಿಕೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಕೊನೆಗೆ ಅಲಿಟರೇಷನ್ ಅಂದರೆ ಏನು, ಅಲಿಟರೇಷನ್ ಅಂದರೆ ಸ್ಟಾರ್ಟಿಂಗ್ ಸೌಂಡು ರಿಪೀಟ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಅಲಿಟರೇಷನ್ ಅಂತ ಕರಿತೀವಿ. ಕೆಲವೊಂದು ಟೈಮ್ಗೆ ನಾವು ಟಂಗ್ ಟ್ವಿಸ್ಟರಲ್ಲಿ ಕೂಡ ಏನು ಯೂಸ್ ಮಾಡ್ತೀವಿ ಅಂದರೆ ಅಲಿಟರೇಷನ್ ಯೂಸ್ ಮಾಡ್ತೀವಿ. ಸೊ ಟಂಗ್ ಟ್ವಿಸ್ಟರ್ ಅಂದರೆ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಶಿ ಸೆಲ್ಸ್ ಇನ್ ದ ಸೀ ಶೋರ್. ಸೊ ಈ ರೀತಿ ಏನು ಮಾಡ್ತೀವಿ ಅಂದರೆ ಟಂಗ್ ಟ್ವಿಸ್ಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಸೌಂಡ್ ಎಲ್ಲ ಹೆಂಗಿರುತ್ತೆ, ಒಂದೇ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ನಾವು ಅಲಿಟರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, ಸಿಲಿ ಸ್ಟೂಡೆಂಟ್ಸ್ ಸ್ಲೀಪ್ ಸೌಂಡ್ಲಿ ಇನ್ ಕ್ಲಾಸ್. ಏನು, ಸಿಲಿ ಸ್ಟೂಡೆಂಟ್ಸ್ ಸ್ಲೀಪ್ ಸೌಂಡ್ಲಿ ಇನ್ ದ ಕ್ಲಾಸ್. ನೋಡಿ ಇಲ್ಲಿ ಸಿಲಿ ಸ್ಟೂಡೆಂಟ್ಸ್ ಸ್ಲೀಪು ಸೌಂಡ್ಲಿ, ನೋಡಿ ಆಲ್ ಇನಿಷಿಯಲ್ ಸೌಂಡ್ಸ್ ಏನಾಗ್ತಿದೆ, ರಿಪೀಟ್ ಆಗ್ತಿದೆ. ಸೊ ನೀವು ಮಲ್ಕೊಳ್ತೀರಾ ಕ್ಲಾಸಲ್ಲಿ, ಮಲ್ಕೋಬೇಕಾದ್ರೆ ಮಲ್ಕೋಬಾರ್ದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಬಿಸಿ ಬಾಯ್ಸ್ ಬ್ರಿಂಗ್ ಬನಾನಾಸ್. ನೋಡಿ ಬಿ 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 ಅಲ್ವಾ. ಸೊ ಬಿಸಿ ಬಾಯ್ಸ್ ಬ್ರಿಂಗ್ ಬನಾನಾಸ್. ಸೊ ಈ ರೀತಿ ರಿಪೀಟ್ ಆದರೆ ಅದಕ್ಕೆ ನಾವೇನಂತ ಕರಿತೀವಿ, ಅಲಿಟರೇಷನ್ ಅಂತ ಕರಿತೀವಿ. ಓಕೆ ನೋಡಿ, ಫನಿ ಫ್ರೆಂಡ್ಸ್ ಫೈಟ್ ಫಾರ್ ಫ್ರೈಸ್ ಇನ್ನೊಂದು ಎಕ್ಸಾಂಪಲು. ಓಕೆ,
ಫನಿ ಫ್ರೆಂಡ್ಸ್ ಫೈಟ್ ಫಾರ್ ಪ್ರೈಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಗೆ ಪಾನಿಪುರಿಗೋಸ್ಕರ ಜಗಳ ಮಾಡ್ತೀವಿ, ಬನ್ನಿಗೋಸ್ಕರ ಜಗಳ ಮಾಡ್ತೀವಿ, ಮೊಟ್ಟೆ ಪಪ್ಸ್ಗೋಸ್ಕರ ಜಗಳ ಮಾಡ್ತೀವಿ. ಸೊ ಹಾಗಾಗಿ ಒಂದು ಎಕ್ಸಾಂಪಲ್, ಫನಿ ಸ್ಟೂಡೆಂಟ್ಸ್ ಫೈಟ್ ಫಾರ್ ಪ್ರೈಸ್. ಸೊ ಇಷ್ಟು ನೀವು ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ಅಲಿಟರೇಷನ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಮೇಜರ್ಲಿ ಸ್ಟೂಡೆಂಟ್ಸ್ ನೀವು ಕೇಳ್ಬೋದು, ಸರ್ ಅಷ್ಟೇನಾ ಸರ್ ಅಂತ ಕೇಳಬೇಕಾದ್ರೆ, ಹೌದು ಸ್ಟೂಡೆಂಟ್ಸ್, ಬೋರ್ಡ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಇಷ್ಟು ಈ ಒಂದು 4 ಫಿಗರ್ ಆಫ್ ಸ್ಪೀಚ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು, ಅದರಲ್ಲಿಗೆ ನೀವು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಬಹುದು. ಓಕೆ, ಸೊ ಹಾಗಾಗಿ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆಲ್ ರೈಟ್, ಸೊ ಈಗ ದ ಕ್ವಿಸ್ ಟೈಮ್. ಓಕೆ, ಸೊ ಕ್ವಿಸ್ ಹೋಗೋಕ್ಕೆ ಮುಂಚೆ ಐ ಆಮ್ ಜಸ್ಟ್ ಗಿವಿಂಗ್ ಯು ಸಿಂಪಲ್ ಮೆಮರಿ ಟ್ರಿಕ್ಸ್. ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ಮೆಟಫರ್ ಅಂದರೆ ಏನು? ಮೆಟಫರ್ ಅಂದರೆ ಕಂಪ್ಯಾರಿಸನ್ ವಿತೌಟ್ ಲೈಕ್ ಆರ್ ಆಸ್. ಸಿಮ್ಲಿ ಅಂದರೆ ಕಂಪ್ಯಾರಿಸನ್ ವಿತ್ ಲೈಕ್ ಆರ್ ಆಸ್. ಪರ್ಸಾನಿಫಿಕೇಶನ್ ಅಂದರೆ ನಾನ್ ಹ್ಯೂಮನ್ ಆಕ್ಟ್ಸ್ ಲೈಕ್ ಅ ಹ್ಯೂಮನ್. ಸೊ ನಾನ್ ಹ್ಯೂಮನ್ ಆಕ್ಟ್ಸ್ ಲೈಕ್ ಅ ಹ್ಯೂಮನ್ ಅಂದರೆ ಮಾನವ ಗುಣವನ್ನು ನಾನ್ ಲಿವಿಂಗ್ ಥಿಂಗ್ಸ್ಗೆ ಕೊಟ್ಟರೆ ಪರ್ಸಾನಿಫಿಕೇಶನ್. ಅಲಿಟರೇಷನ್ ಸೇಮ್ ಬಿಗಿನಿಂಗ್ ಸೌಂಡ್ ಆ್ಯಂಡ್ ರಿಪೀಟ್ಸ್. ಸೊ ಸೇಮ್ ಬಿಗಿನಿಂಗ್ ಸೌಂಡ್ ಆ್ಯಂಡ್ ರಿಪೀಟ್ಸ್ ಅಷ್ಟೇ ಸ್ಟೂಡೆಂಟ್ಸ್. ವೆರಿ ಸಿಂಪಲ್ ಫಿಗರ್ ಆಫ್ ಸ್ಪೀಚು. ನೋಡಿಬಿಟ್ಟು ಇನ್ನು ಏನು ಮಾಡಬಾರ್ದು. ಈಗ ಕ್ವಿಜ್ಗೆ ಹೋಗೋಕ್ಕೆ ಮುಂಚೆ ಈಸಿ ಮೆಮರಿ ಟಿಪ್ಸ್ನ ನೋಡೋಣ. ಸೊ ಹೆಂಗೆ ಈಸಿಯಾಗಿ ಮೆಮರಿ ಅಲ್ಲಿ ಇಟ್ಕೋಬಹುದು ಅಂತ ಈ ಒಂದು ಫಿಗರ್ ಆಫ್ ಸ್ಪೀಚ್ನ. ಮೆಟಫರ್ಗೆ ಏನು ಯೂಸ್ ಮಾಡ್ತೀವಿ? ಕಂಪೇರ್ ಮಾಡ್ತೀವಿ, ಆದರೆ ಲೈಕ್ ಆರ್ ಆಸ್ನ ಯೂಸ್ ಮಾಡಲ್ಲ. ಸಿಮ್ಲಿಯಲ್ಲೂ ಕಂಪ್ಯಾರಿಸನೇ ಮಾಡ್ತೀವಿ, ಆದರೆ ಲೈಕ್ ಆ್ಯಂಡ್ ಆಸ್ನ ಯೂಸ್ ಮಾಡ್ತೀವಿ. ಪರ್ಸಾನಿಫಿಕೇಷನಲ್ಲಿ ಏನು ಮಾಡ್ತೀವಿ? ನಾನ್ ಹ್ಯೂಮನ್ ಆ್ಯಕ್ಟ್ಸ್ ಲೈಕ್ ಅ ಹ್ಯೂಮನ್ ಅಂತವ ಈಸಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾನ್ ಲಿವಿಂಗ್ ಥಿಂಗ್ಗೆ ಒಂದು ಹ್ಯೂಮನ್ ಕ್ವಾಲಿಟೀಸ್ನ ಕೊಡ್ತೀವಿ. ಜೀವ ಇಲ್ಲದೆ ಇರುವ ವಸ್ತುಗೆ ಏನು ಕೊಡ್ತೀವಿ ನಾವು? ಮಾನವ ಗುಣವನ್ನು ಕೊಡ್ತೀವಿ. ಕೊನೆಗೆ ಅಲಿಟರೇಷನ್ ಅಂದರೆ ಏನು? ಸೇಮ್ ಬಿಗಿನಿಂಗ್ ಸೌಂಡ್ ರಿಪೀಟ್ಸ್. ಓಕೆ, ಸೊ ಬಿಗಿನಿಂಗ್ ಸೌಂಡ್ ಬಂದು ಹಂಗೆ ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಓಕೆ, ಅಷ್ಟು ಈಸಿ ಇದೆ ಈ ಒಂದು ಫಿಗರ್ ಆಫ್ ಸ್ಪೀಚ್ನ ಅರ್ಥ ಮಾಡ್ಕೊಳ್ಳೋದು. ಓಕೆ, ಸೊ ಲೆಟ್ ಅಸ್ ಬಿಗಿನ್ ದ ಫಿಗರ್ ಆಫ್ ಸ್ಪೀಚ್ ಇದು ಕ್ವಿಜ್ನ ಶುರು ಮಾಡೋಣ. ಹಿಯರ್ ಇಸ್ ದ ಫಸ್ಟ್ ಕ್ವೆಶ್ಚನ್. ಮೈ ಲೆಗ್ಸ್ ಆರ್ ಪಿಲ್ಲರ್ಸ್. ಸೊ ಏನು ಫಿಗರ್ ಆಫ್ ಸ್ಪೀಚು? ಇದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿ. ಓಕೆ, ಸೊ ಎಸ್, ನಾನು ಹೇಳಿದಂಗೆ ಫಸ್ಟು 5 ಟಾಪ್ ವಿನ್ನರ್ಸ್ಗೆ ನಾನೇನು ಮಾಡ್ತೀನಿ? ಒಂದು ಗಿಫ್ಟ್ನ ಇಟ್ಟಿರ್ತೀನಿ. ನೆಕ್ಸ್ಟ್ ವೀಡಿಯೋಲಿ ನಿಮ್ಮ IDsನ ಡಿಸ್ಪ್ಲೇ ಮಾಡಿ ಆ ಒಂದು ವೀಡಿಯೋನ ನಾನು ಶುರು ಮಾಡ್ತೀನಿ. ಓಕೆ, ಸೊ ಫಸ್ಟ್ 5 ವಿನ್ನರ್ಸ್ ಮಾತ್ರ. ಸೊ ಫಸ್ಟ್ ಕ್ವೆಶ್ಚನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. 5 out of 5 ಆನ್ಸರ್ ಮಾಡಬೇಕು. ಓಕೆ, ಮೈ ಲೆಗ್ಸ್ ಆರ್ ಪಿಲ್ಲರ್ಸ್ ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಕ್ವೆಶ್ಚನ್, ದ ಲವ್ ಸ್ವೆಲ್ಸ್ ಲೈಕ್ ದ ಸಾಲ್ವೆ. ದ ಲವ್ ಸ್ವೆಲ್ಸ್ ಲೈಕ್ ದ ಸಾಲ್ವೆ. ಪರ್ಸಾನಿಫಿಕೇಶನ್, ಅಲಿಟರೇಷನ್, ಸಿಮ್ಲಿನ, ಮೆಟಫರ್ನ. ಓಕೆ, ಆನ್ಸರ್ ಮಾಡಿ. ಲೈಫ್ ಇಸ್ ಎ ಡ್ರೀಮ್. ಓಕೆ, ಥರ್ಡ್ ಕ್ವೆಶ್ಚನ್, ಲೈಫ್ ಇಸ್ ಎ ಡ್ರೀಮ್. ಇದಕ್ಕೆ ಫಿಗರ್ ಆಫ್ ಸ್ಪೀಚ್ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ. ಓಕೆ, ಫೋರ್ತು, ದ ಸನ್ ಶೆಡ್ಸ್ ಇಸ್ ಬೀಮ್ಸ್ ಆನ್ ರಿಚ್ ಆ್ಯಂಡ್ ಪೋರ್ ಲೈಕ್. ಓಕೆ, ಸೊ ಇದು ಒಂದು ಟ್ರಿಕಿ ಕ್ವೆಶ್ಚನು. ನಮ್ಮ ಸ್ಟೂಡೆಂಟ್ಸ್ ಇದರಲ್ಲಿ ಮಿಸ್ಟೇಕ್ ಮಾಡಬಹುದು. ಸೊ ಹಾಗಾಗಿ ಯೋಚನೆ ಮಾಡಿಬಿಟ್ಟು ಕರೆಕ್ಟಾಗಿ ಆನ್ಸರ್ ಮಾಡಿ. ಓಕೆ, ಫಿಫ್ತ್ ಕ್ವೆಶ್ಚನ್, ದ ಮೂನ್ ಸ್ಮೈಲ್ ಡೌನ್ ಅಪಾನ್ ದ ಸ್ಲೀಪಿಂಗ್ ವಿಲೇಜ್. ದ ಮೂನ್ ಸ್ಮೈಲ್ ಡೌನ್ ಅಪಾನ್ ದ ಸ್ಲೀಪಿಂಗ್ ವಿಲೇಜ್. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಬೇರೆ ಏನು ಗ್ರಾಮರ್ ಟಾಪಿಕ್ಸ್ ಬೇಕಂತ ಮೆನ್ಷನ್ ಮಾಡಿರಿ. ಆ ರೀತಿ ಟಾಪಿಕ್ಸ್ ನಿಮಗೋಸ್ಕರ ತಗೊಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.